ತಾಯಿಯ ಇರುವಿಕೆಯನ್ನು ಅರ್ಥೈಸಿಕೊಂಡು ಕೇವಲ ತೋರ್ಪಡಿಕೆಗೆ ಪೂಜೆ ಅಥವಾ ಕೇವಲ ತೋರ್ಪಡಿಕೆಗೆ ನಾಮ ಸಂಕೀರ್ತನೆ ಮಾಡ್ತಿರಲಿಲ್ಲ ಶ್ರೀರಾಮಕೃಷ್ಣರು. ಅವರು ಹಾಡ್ತಿದ್ರೆ ಜಗನ್ಮಾತೆನೇ ಬಂದು ಅಲ್ಲಿ ಕುಳಿತುಕೊಂಡು ಕೇಳ್ತಾ ಇದ್ದಾರೆ. ಇದು ರಾಮಕೃಷ್ಣ ಸಂಪ್ರದಾಯದ ವಿಶೇಷ. ಹಾಗಂದ್ಬಿಟ್ಟು ನಾವು ಪೂಜೆ ಗೀಜನೆಯನ್ನು ಬೇಡ ಅಂತ ಹೇಳೋದಿಲ್ಲ. ಆದರೆ ನೋಡಿ, 1855ನೇ ಇಸ್ವಿನಲ್ಲಿ 1855ನೇ ಇಸ್ವಿ ಮೇ ತಿಂಗಳಲ್ಲಿ ರಾಣಿ ರಾಸಮಣಿ ದೇವಿಯ ಸಹಕಾರದಿಂದ ಕಾಳಿ ಮಂದಿರ, ಭವತಾರಿಣಿಯ ಮಂದಿರ ನಿರ್ಮಾಣವಾಯಿತು. ಅವಾಗಿಂದ ಇವತ್ತಿನವರೆಗೆ ಎಷ್ಟು ನೂರಾರು ಜನ ಅರ್ಚಕರು ಬಂದ್ಬಿಡೋರು ಅರ್ಚನೆ ಮಾಡ್ತಾರೆ. ಆದರೆ ಶ್ರೀರಾಮಕೃಷ್ಣರು ಬಂದಿದ್ದು ಅರ್ಚಕರಾಗಿ ಅರ್ಚಿಸ್ಕೊಂಡು ಈಗ ಅರ್ಚಿಸ್ತಾರೆ ಇಡೀ ಜಗತ್ತು ಅವರಿಗೆ. ಯಾಕೆಂದ್ರೆ ಅವರು ಕೇವಲ ಪೂಜೆ ಮಾಡ್ತಿರ್ಲಿಲ್ಲ, ಜಗನ್ಮಾತೆಯ ಇರುವಿಕೆಯನ್ನ ಅರಿತು ಅವರು ಪೂರ್ಣವಾಗಿ ಯಾದೇವಿ ಸರ್ವಭೂತೇಶಿ ಮಾತೃರೂಪೇಣ ಸಂಸ್ಥಿತ, ಯಾದೇವಿ ಸರ್ವಭೂತೇಶು ದಯಾರೂಪೇಣ ಸಂಸ್ಥಿತ, ಎಲ್ಲ ವಿದ್ಯಾರೂಪೇಣ ಲಕ್ಷ್ಮೀ ರೂಪೇಣ ಎಲ್ಲ ರೀತಿಯ ಆ ಒಂದು ಭಾವನೆಯನ್ನು ಶ್ರೀರಾಮಕೃಷ್ಣ ಮನಸ್ಸಲ್ಲಿಟ್ಕೊಂಡು ಪೂಜೆ ಮಾಡಿ ಜಗತ್ತಿಗೆ ತಿಳಿಸಿಕೊಟ್ರು. ನೀನು ಪೂಜೆ ಮಾಡ್ತಿರೋದು ಕೇವಲ ಪೂಜೆ ಅಲ್ಲ, ಪರಮಾತ್ಮನ ಇರುವಿಕೆಯನ್ನು ಅರಿಯುವುದಕ್ಕೆ. ಅದಕ್ಕೆ ನಾವೇನು ಮಾಡ್ತೀವಿ, ರಾಮಕೃಷ್ಣ ಆಶ್ರಮದಲ್ಲಿ ನಮ್ಮ ಮಠದಲ್ಲೆಲ್ಲ ಪೂಜೆ ಮಾಡುವಾಗ ನಾವು ದೇವರನ್ನ ಹೊರಗಡೆ ಇದೆ ಅಂತ ಅನ್ಕೊಳ್ಳೋದೇ ಇಲ್ಲ. ನೀವು ನೋಡ್ಬೋದು, ನೀವು ಯಾವ್ದಾದ್ರು ಪೂಜೆ ಮಾಡೋದು. ಯಾಕೆಂದ್ರೆ ಅಲ್ಲಿ ಯಾಕೆ ನಾವು ಹೋಗೋಕೆ ಆಗೋದಿಲ್ಲ ಅಂದ್ರೆ ಗಲಾಟೆನೇ ಇಲ್ಲ. ಪೂಜಾರಿ ಮಂತ್ರಗಳು ಹೇಳ್ತಿರ್ತಾನೆ, ನಾವು ಪೂಜೆ ನೋಡಬೇಕು, ನಿಶಬ್ದ ಕೂತ್ಕೋಬೇಕು. ಆಗೋದಿಲ್ಲ. ಆಶ್ರಮಗಳು ಬಿಟ್ಟು ಅಲ್ಲಿ ಪೂಜೆ ಮಾಡುವಾಗ ಏನ್ ಮಾಡ್ತಾನೆ, ಆರಂಭದಲ್ಲಿ ದೇವರನ್ನ ಇಹಾಗಚ್ಚ ಇಹಾಗಚ್ಚ ಇಹತಿಷ್ಟ ಇಹತಿಷ್ಟ ಇಹ ಸನ್ನಿಧಿ ಇಹ ಸನ್ನಿಧಿ ಇಹ ಸನ್ನಿಧಿಸ್ತು ಇಹ ಸನ್ನಿಧಿ ಅದನ್ನ ಹೇಳಿಬಿಟ್ಟು ಆ ಪುಷ್ಪ ಪಾತ್ರೆಯಲ್ಲಿ ಒಂದು ಪುಷ್ಪವನ್ನು ತೆಗೆದುಕೊಳ್ತಾರೆ. ಒಂದು ಪುಷ್ಪ, ಸಾಮಾನ್ಯವಾಗಿ ಜಾವ ಪುಷ್ಪ ಅಂದ್ರೆ ದೊಡ್ಡ ಪಂಚಮುಖಿ ದಾಸವಾಳ ಅಂತ ತಗೋತಾರೆ. ತಗೋಬಿಟ್ಟು ಅದನ್ನ ಕೈಯಲ್ಲಿ ಇಟ್ಕೊಳ್ತಾರೆ. ಕೈಯಲ್ಲಿ ಇಟ್ಕೊಂಡು ಪೂಜೆ ಮಾಡುವಂತಹ ಆ ದೇವರ ಎದುರುಗಡೆ ಇದ್ದಾನೆ, ಅವನನ್ನು ನೋಡ್ತಾ ಧ್ಯಾನ ಮಾಡ್ತಾ 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 ಆಂತರ್ಯದಲ್ಲಿರುವಂತಹ ಆ ಭಗವಂತನನ್ನ, ಜಗನ್ಮಾತೆಯನ್ನ ಉಸಿರಿನ ಮೂಲಕ ಆ ಪುಷ್ಪದ ಮೇಲೆ ಕೂತ್ಕೊಳ್ಳೋ ತರ ನಾವು ನೆನಪಿಸ್ಕೊಳ್ತೀವಿ, ಭಾವಿಸ್ಕೊಳ್ತೀವಿ. ಆ ಪುಷ್ಪಕ್ಕೆ ಬಂದಾಗ ಆ ಪುಷ್ಪವನ್ನು ತೆಗೆದು ತಲೆಯ ಮೇಲೆ ಸಹಸ್ರಾರ ಕೂರಿಸ್ಕೊತೀವಿ. ಆ ಹೂನ ಕೂರಿಸ್ಕೊಂಡು ಧ್ಯಾನ ಕೂತ್ಕೊತೀವಿ. ಧ್ಯಾನ ಮಾಡಿದಾಗ ನನ್ನ ಆಂತರ್ಯದಲ್ಲಿರುವ ಪರಮಾತ್ಮ ಇಲ್ಲಿದ್ದಾನೆ ಏನಪ್ಪ ಅಂದ್ರೆ, ಪ್ರತಿಯೊಂದು ಹಂತದಲ್ಲಿ ಯು ಆರ್ ನಾಟ್ ಸಪರೇಟ್ ಫ್ರಮ್ ದ ಗಾಡ್. ದ ಗಾಡ್ ಈಸ್ ರಿಸೈಡಿಂಗ್ ವಿದಿನ್ ಯು. ಇದು ರಾಮಕೃಷ್ಣ ಪರಮಹಂಸರು ಜಗತ್ತಿಗೆ ಹೇಳಿಕೊಟ್ಟಿದ್ರು. ಆ ಪೂಜೆ ಮಾಡೋದು ಹಿಂಗೆ ಸಿಗುತ್ತೆ, ಈ ಪೂಜೆ ಮಾಡೋದು ಹಿಂಗೆ ಸಿಗುತ್ತೆ, ನಿಂಗೆ ಅದು ಸಿಗುತ್ತೆ, ಆ ಪೂಜೆ ಮಾಡೋದು ನಿಂಗೆ ಇದು ಸಿಗುತ್ತೆ. ಹಾಗಾದ್ರೆ ನಿಮ್ಗೆ ಇದೆಲ್ಲ ಸಿಗೋದಿದೆ, ಪೂಜೆ ಮಾಡಿಸೋದು ಇಷ್ಟು ಕೆಲ ಸಿಗಬೇಕಾಗಿದೆ. ಅವ್ರ ಹತ್ರ ಒಂದು ಅರ್ಧ ಡಜನ್ ಇದು ಏನು BMW ಇರ್ಬೇಕಾಗಿಲ್ಲ. ಯಾಕಂದ್ರೆ ಅವನು ಪೂಜೆ ಮಾಡಿಸ್ತಾನೆ. ಅವನು ಪೂಜೆ ಮಾಡಿಸೋದು ನೀವು ನಿಮ್ಮ ಬಗ್ಗೆ ಹೇಳ್ತೀರ, ಅವ್ರ ಬಗ್ಗೆ ಹೇಳೋಕೆ ಹೋಗಲ್ಲ. ಪೂಜೆ ಮಾಡೋದು ಯಾಂತ್ರಿಕ ಚಪ್ಪಂಡೆ ಮಾಮ 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 ಇವ್ರಿಗೆ ಮಾಮ ಮಾಮ ಅಂತ ಕರೆದು ಅಭ್ಯಾಸ ಆಗ್ತದೆ. ಮಮ ಅಂದ್ರೆ ಮಾಮ ಮಾಮ ವಚ್ಚಂಗ ಇರ್ತಾರೆ. ನನಗೆ ಆ ಮಾಮ ಕಾದು ಮಮ ಇವೆಲ್ಲ ನೀವು ನೋಡ್ತಿರ್ತೀರ, ನಗು ಬರ್ತಿರ್ತೀರಿ. ಯಾಕೆ ಅಂದ್ರೆ ಅಲ್ಲಿ ಪರಮಾತ್ಮನನ್ನ, ಹೃದಯದಲ್ಲಿರುವಂತಹ ಪರಮಾತ್ಮನನ್ನ ಹೊರಗಡೆ ತಂದು ಪೂಜೆ, ಅದು ಷೋಡಶೋಪಚಾರ ದಶೋಪಚಾರ ಇವೆಲ್ಲ ಪೂಜೆ ಮಾಡ್ತಾರೆ. ಮಾಡಿದ್ಮೇಲೆ ಇಲ್ಲಿ ನೋಡಿ ಕೊನೆಯ ಐಟಮ್ ಹೇಳ್ತೇನೆ, ಡೀಟೇಲ್ಸ್ ಹೇಳೋದು. ಆ ಪೂಜೆ ಮಾಡಿದ್ಮೇಲೆ ಇನ್ನೇನು ಎಲ್ಲ ನೈವೇದ್ಯ ಆಯಿತು, ಎಲ್ಲ ಫಲಪುಷ್ಪಾಂಜಲಿ ಎಲ್ಲ ಆಯಿತು. ಎಲ್ಲ ಆದಮೇಲೆ ಆ ಪುಷ್ಪವನ್ನ ಹತ್ರ ತೆಗೆದುಕೊಂಡು ಮತ್ತೆ ವಿಸರ್ಜಿಸ್ಕೊತಾರೆ. ಹಾಗೆ ಅಂದ್ರೆ ಅಲ್ಲಿರುವ ಭಗವಂತನ ಮತ್ತೆ ವಾಪಸ್ ಮಾಡಿಕೊಂಡು ಅಂದ್ರೆ ಹೃದಯ ಕಮಲ ಮಧ್ಯೆ ರಾಜಿತವು ನಿರ್ವಿಕಲ್ಪ. ಇಲ್ಲಿ ರಾಮಕೃಷ್ಣ ಮಠದ ಈ ಸಂಪ್ರದಾಯದ ಪೂಜೆ ಏನಂದ್ರೆ, ನಾವು ದೇವರಿಗೆ ಹತ್ರ ಇರೋ ತರ ಮಾಡಕ್ಕೆ ಮನಸ್ಸು ಕೊಡ್ತಾರೆ.
ದೂರ ದೇವರಿದ್ದಾನೆ. ಹಾಗಾದ್ರೆ ತಿರುಪತಿಯಲ್ಲಿ ಇದ್ದಾನಲ್ಲ ಸ್ವಾಮೀಜಿ, ಹಾಗಾದ್ರೆ ಮೂಕಾಂಬಿಕೆಯಲ್ಲಿ ಇದ್ದಾನೆ ಸ್ವಾಮೀಜಿ, ಧರ್ಮಸ್ಥಳದಲ್ಲಿ ಇದ್ದಾನೆ ಸ್ವಾಮೀಜಿ. ಇದೇ ಯಾಕಿದೆ ಅಂದ್ರೆ ಇಲ್ಲಿದ್ದನ್ನ ಅದೇನಾ ಅಂತ ನೋಡ್ಕೊಂಡು ಬಂದಿದ್ದು ನಿಮ್ಮನ್ನು ಹೋಗುದು. ಹೋಸಲಿ ಅಂತ ತಗೊಂಡೆ, ಈ ಸಲ ಅಂತ ತಗೋಬೇಕು, ಹೋಸಲಿ ಅದಲ್ಲ. ಆ ಪರಮಾತ್ಮನನ್ನ ಟ್ಯಾಲಿ ಮಾಡ್ಕೊಂಡು ಈ ಹೃದಯದಲ್ಲಿ ಇದ್ದಾನಲ್ಲ ಆ ಪರಮಾತ್ಮನೇ ನೀನಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ಅದಕ್ಕೆ ಪುಣ್ಯಕ್ಷೇತ್ರಗಳಿಗೆ ಹೋಗೋದು ಅಂತ ಹೇಳಿ. ಪುಣ್ಯಕ್ಷೇತ್ರಕ್ಕೆ ಯಾಕೆ ಹೋಗ್ತಿರಂದ್ರೆ ಪರಮಾತ್ಮ ಅಲ್ಲಿದ್ದಾನೆ ಅನ್ನೋ ಭಾವನೆಯಿಂದ ಹೋಗುತ್ತೆ. ತೀರ್ಥಿ ಕುರುವಂತಿ ತೀರ್ಥಾನಿ, ನಾರದ ಭಕ್ತಿ ಸೂತ್ರದಲ್ಲಿ ಈ ಒಂದು ಸೂತ್ರ ಬರುತ್ತೆ. ತೀರ್ಥಿ ಕುರುವಂತಿ ತೀರ್ಥಾನಿ, ಸಶಾಸ್ತ್ರಿ ಕುರುವಂತಿ ಶಾಸ್ತ್ರಾಣಿ, ಸುಕರ್ಮಿ ಕುರುವಂತಿ ಕರ್ಮಾಣಿ. ಯಾಕೆ ನಾವೆಲ್ಲ ಬಿಟ್ಟು ಚಾಮುಂಡೇಶ್ವರಿ ದೇವಸ್ಥಾನ ಅಲ್ಲಿ ಹೋಗ್ತೀವಿ, ಮೆಟ್ಲು ಹತ್ಕೊಂಡು ಹೋಗ್ತೀವಿ. 1000 ಮೆಟ್ಲಿದೆ, 1000 ಮೆಟ್ಲು. ನಾವು ಯಾವತ್ತೂ ಬಸ್ಸಲ್ಲಿ ಹೋಗಿದ್ದೇ ಇಲ್ಲ. ಆಮೇಲೆ ಕಾರು ಬಸ್ಸೆಲ್ಲ ಬರೀ ಮೆಟ್ಲು. ಮೈಸೂರು ಮಹಾರಾಜ, ಹಿಂದಿನ ಮಹಾರಾಜರುಗಳೆಲ್ಲ ಮೆಟ್ಲು ಹತ್ಕೊಂಡೇ ಹೋಗ್ತಾ ಇದ್ದಾರೆ. ಆ ಬಸವನಿಗೆ ನಮಸ್ಕಾರ ಮಾಡಿ ಮತ್ತೆ ಮೆಟ್ಲು ಹತ್ಕೊಂಡು ಹೋಗಿ ಯಾಕೆ ಅಷ್ಟು ಕಷ್ಟಪಡಬೇಕು? ಇಲ್ಲೇ ಯಾರೋ ಸಾವುಕಾರ ಚಿನ್ನದ್ದು ಏನದು ಲೇಪನ ಹಾಕಿರುವಂತಹ ದೇವರು, ಅದು ಚಿನ್ನದ್ದಾಗಲಿ ಯಾವುದೇ ಆಗಲಿ ಒರಿಜಿನಲ್ ಅಂದ್ರೆ ತಾಯಿಯ ಸ್ವರೂಪ ಅಲ್ಲಿ ಮಹಿಷಾಸುರ ಮರ್ದಿನಿಯಾಗಿ ಇಡೀ ಜಗತ್ತಿಗೆ ತೋರಿಸ್ಕೊಂಡು ಮಹಿಷಾಸುರ. ಹಾಗೆ ವಿಶೇಷವಾದ ಸ್ಥಳಗಳಲ್ಲಿ ನಾವು ಆ ದೇವರನ್ನು ನೋಡ್ತೀವಿ. ಈಗೆಲ್ಲ ನೀವು ಧರ್ಮಸ್ಥಳದ ಬಗ್ಗೆ ಮಾತಾಡ್ತಿರ್ತಾರೆ, ಆದರೆ ನಮಗೆ ನಮ್ಮ ಮನೆತನದಲ್ಲಿ ಧರ್ಮಸ್ಥಳದ ಬಹಳ ನಡ್ಕೊಳ್ತಾ ಇದ್ದಾರೆ. ಅದರಲ್ಲೂ ಅಣ್ಣಪ್ಪ ಸ್ವಾಮಿ ನಮಗೆ ಅಣ್ಣಪ್ಪ ಇದ್ದಾನೆ ಅಂತಲೇ ಭಾವನೆ, ಮಂಜುನಾಥೇಶ್ವರ ಇದ್ದಾನೆ ಅಂತಲೇ ಭಾವನೆ. ಎಂಥ ಭಾವನೆ ಇತ್ತು ಅಂದ್ರೆ ಬೇಕಾದಷ್ಟು ಜನ ಅವರ ಅನುಭವಗಳನ್ನ ನಮಗೆ ಹೇಳ್ತಾ ಇದ್ದಾರೆ. ಆಗ ಬಸ್ಸು ಈಗ ಹೋಗುತ್ತಲ್ಲ, ಬಸ್ಸು ದೇವಸ್ಥಾನದ ಪಕ್ಕ ನಿಂತ್ಕೊಂಡು ಅದಲ್ಲ, ಬಸ್ಸು ಇಲ್ಲೇ ನಿಂತ್ಕೊಂಡ್ಬಿಡುದು ಗುಜರಿನ ಅಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದಾರೆ. ಅದು ಕಾಡಿಟ್ಟು ಅವಾಗ ನಡ್ಕೊಂಡು ಹೋಗ್ಬೇಕಂದ್ರೆ ಹೋಗ್ತಾರೆ. ಆದ್ರೆ ಸಹಸ್ರ ಜನ ಬರೋದು. ಯಾಕೆ ತಿರುಪತಿಗೆ ಇಲ್ಲೂ ಹೋಗ್ತಾರೆ ಜನ, ಸಹಸ್ರ ಜನ ಹೋಗ್ತಾರೆ. ಯಾಕೆ ಹೋಗ್ತಾರೆ ಅಂದ್ರೆ ಅಲ್ಲಿ ಆವಿರ್ಭಾವ. ಹಾಗೆ ದಕ್ಷಿಣೇಶ್ವರದ ಕಾಳಿಯನ್ನ ಶ್ರೀರಾಮಕೃಷ್ಣ ಪರಮಹಂಸರು ಅಲ್ಲಿ ಸಾಕ್ಷಾತ್ಕಾರ ಮಾಡ್ಕೊಂಡ ಮೇಲೆ ಅಲ್ಲಿಯ ಕಾಳಿಯರಿಗೆ ಆ ಜಾಗೃತ ಮೂರ್ತಿ ಅಂತ ಕರಿತೀವಿ ನಾವು. ಜಾಗೃತರಾಗಿದ್ದಾರೆ. ಶ್ರೀರಾಮಕೃಷ್ಣರ ವಿಶೇಷತೆ ಎಂದರೆ ನಿನ್ನ ಹೃದಯದಲ್ಲಿರುವಂತಹ ಕಾಳಿ ಜಗನ್ಮಾತೆ, ರಾಜರಾಜೇಶ್ವರಿ, ಪರಮೇಶ್ವರಿ, ಅಂಬೆ, ಭವಾನಿ ಆ ರೂಪದಲ್ಲಿದ್ದಾಳೆ ಅನ್ನೋದನ್ನು ತುಲನಾ ಮಾಡಿಕೊಂಡು ಅವಳಿಗೆ ನಮಸ್ಕಾರ ಮಾಡಿ ಅವಳನ್ನ ಅಲ್ಲೇ ಬಿಟ್ಟು ಬರಬಾರದು, ಅವಳನ್ನ ಹೃದಯದಲ್ಲಿ ಇಟ್ಕೊಂಡು. ಶ್ರೀರಾಮಕೃಷ್ಣ ವಿಶೇಷತೆ. ಆ ಒಂದು ವಿಶೇಷತೆಗೆ ನಾವು ಹೆಚ್ಚು ಅಡ್ವರ್ಟೈಸ್ಮೆಂಟ್ ಹೋಗಿಲ್ಲ. ರಾಮಕೃಷ್ಣ ಆಶ್ರಮದಲ್ಲಿ ಅಡ್ವರ್ಟೈಸ್ಮೆಂಟ್ ಇದೆ, ಯುವತಿ ಪೂಜೆ ಇದೆ, ಯುವತಿ ಪೂಜೆ ಇದೆ, ಇದು ಇಷ್ಟು ಈ ರೀತಿ ಮೊದಲೇ ಬುಕ್ ಮಾಡಿ, ಮುಂದ್ಗಡೆ ಸೀಟೆಲ್ಲ ಬುಕ್ ಮಾಡಿ, 3ನೇ ಸೀಟ್ ಬುಕ್ ಮಾಡಿ, ಕೊನೆ ಸೀಟ್ ಕಡಿಮೆ ಏನಿಲ್ಲ. ಯಾರು ಬೇಕಾದ್ರೂ ಬನ್ನಿ, ಯಾರು ಬೇಕಾದ್ರೂ ಹೋಗಿ. ನಿಮ್ಮ ಹೃದಯ ಪರಿಶುದ್ಧವಾಗಿದ್ದರೆ ಸಾಕು. ಹೃದಯ ಪರಿಶುದ್ಧವಾಗಿದೆ ಅಂದರೆ ಪರಮಾತ್ಮ ಹೃದಯದಲ್ಲಿ ನೆಲೆಸ್ತಾನೆ ಅಂತ ಹೇಳಿ ಇತ್ತೀಚೆಗೆ ಇಂತಹ ದೇವಸ್ಥಾನಗಳು, ಮಂದಿರಗಳು ನಿಧಾನಾಗಿ ಬೆಳೀತಾ ಇವೆ. ಆ ದೇವಸ್ಥಾನದ ಮಹಿಮೆ ಅದ್ಭುತವಾಗಬೇಕಾದ್ರೆ ಅಲ್ಲಿಯ ಪೂಜಾರಿ ದೇವರು ಇದ್ದಾನೆ ಅಂತ ಪೂಜೆ ಮಾಡ್ಕೊಂಡು ಬಂದ್ರೆ ಆಟೋಮೆಟಿಕ್ ಆಗಿ ಅಲ್ಲಿ ಭಗವತಿಯ ಶಕ್ತಿ ಬರುತ್ತೆ. ದುರದೃಷ್ಟವಶಾತ್ ನಮ್ಮಂಥ ಪೂಜಾರಿಗಳು ಸಿಗೋದು ಬಹಳ ಕಷ್ಟ. ಯಾಕೆಂದ್ರೆ 4-5 ದೇವಸ್ಥಾನ ಒಪ್ಕೊಂಡಿರ್ತಾರೆ. ಈ ದೇವಸ್ಥಾನ ದೀಪ ಹಚ್ಚಿದ್ರು, ಆ ದೇವಸ್ಥಾನದ ದೀಪ ಬಿಟ್ಟರು, ಹಳೆ ಹೂವು ತೆಗೆದ್ರು, ಅಲ್ಲಿ ಇಲ್ಲಿ ಹಾಕಿದ್ರು. ನಾವೇನು ಮಾಡ್ಲಿಕ್ಕಾಗಲ್ಲ. ಕಾಲಾಯ ತಸ್ಮೈ ನಮಃ. ಉದಕ್ಕೆ ಶ್ರೀರಾಮಕೃಷ್ಣ ನಮ್ಗೆ ಹೇಳ್ಕೊಟ್ಟಿದ್ದಾರೆ ಮಾನಸ ಪೂಜೆ. ಕೂತ್ಕೊಳ್ಳಿ, ಪ್ರಾರ್ಥನೆ ಮಾಡಿ, ದೇವರ ಹೊರಗಡೆ ಇದ್ದಾನಲ್ವಾ ಇಲ್ಲಿ ಇರಿಸ್ಕೊಳ್ಳಿ, ಪೂಜೆ ಮಾಡಿ. ಹೃದಯ ಪರಿಶುದ್ಧವಾಗಿದ್ರೆ ಹೃದಯದಲ್ಲಿ ಪರಮಾತ್ಮ ಇರ್ತಾನೆ ಅಂತ ಹೇಳಿದಷ್ಟೇ ಇಲ್ಲ, ತೋರಿಸಿಕೊಟ್ಟ ಅವತಾರ ವರಿಷ್ಠರು ಶ್ರೀರಾಮಕೃಷ್ಣ ಪರಮಹಂಸ. ಅವ್ರ ಹತ್ರ ಯಾರಾದ್ರೂ ಬಂದು
ನನಗೆ ಬಹಳ ಕಷ್ಟವಾಗಿದೆ, ನನಗೆ ಆಶೀರ್ವಾದ ಮಾಡಿ ಶ್ರೀರಾಮಕೃಷ್ಣರು. ಆಶೀರ್ವಾದ ನಾನು ಮಾಡೋದಲ್ಲ, ಹೋಗಲಿ ಜಗನ್ಮಾತೆ ಇದ್ದಾಳೆ, ಅವಳನ್ನು ಪ್ರಾರ್ಥಿಸ್ಕೊಂಬ. ಸ್ವಾಮಿ ವಿವೇಕಾನಂದರು ಆಗಿನ ನರೇಂದ್ರನಾಥ ಬಂದು ನನಗೆ ಹೀಗಾಗಿದೆ, ತಂದೆ ತೀರ್ಕೊಂಡ್ಬಿಟ್ಟಿದ್ದಾರೆ, ಮನೆಯಲ್ಲಿ ಬಹಳ ಕಷ್ಟ ಇದೆ, ಜಗನ್ಮಾತೆ ಹತ್ರ ಪ್ರಾರ್ಥಿಸ್ಕೊಂಬ. ನಾವು ಹೇಳಲ್ಲ, ಹೋಗಲ್ಲ, ಕೂತ್ಕೊಂಡಿದ್ರೆ ನಿಮ್ಮ ದೊಡ್ಡಪ್ಪ ಕೇಳ್ಕೊಂಬ, ಹೋಗು ಜಗನ್ಮಾತೆ ಅಲ್ಲಿ ಇದ್ದಾಳೆ, ಹೋಗುತ್ತಾ ಕೇಳ್ಕೊಂಬ. ಎಂಥ ತ್ಯಾಗ ಮತ್ತು ವೈರಾಗ್ಯದ ಆ ಒಂದು ಜ್ಯೋತಿ ಬೆಳಗ್ತಾ ಇದ್ದ ಶ್ರೀರಾಮಕೃಷ್ಣರಲ್ಲಿ ಇದ್ರೆ, ನರೇಂದ್ರ ಆಗ್ಲಿ ನಾ ಹೋಗ್ತೇನೆ. ಯುವಕ ಪ್ರೆಸಿಡೆನ್ಸಿ ಕಾಲೇಜಲ್ಲಿ ಓದ್ತಾ ಇದ್ದ. ಆಗಿನ ಕಾಲದಲ್ಲಿ ಪ್ರೆಸಿಡೆನ್ಸಿ ಕಾಲೇಜಲ್ಲಿ ಸೀಟ್ ಸಿಗದೆ ಕಷ್ಟ, ಎಲ್ಲ ಇಂಗ್ಲಿಷ್ನವರು. ಆದ್ರೆ ಇವನಿಗೆ ಅದೆಲ್ಲ ಸಿಕ್ಕಿತ್ತು, ಅಂಥ ಮೇಧಾವಿ. ಸೊ ಅವನಿಗೆ ಬಂದು ಕಷ್ಟ ಇದೆ ಅಂತ ಹೇಳಿದಾಗ ಶ್ರೀರಾಮ್, ಹೋಗಿ ಕೇಳ್ಕೊ ನೀನೇ, ಈ ಪೂಜೆ ಮಾಡೋ ಸಿಗುತ್ತೆ, ಈ ಪೂಜೆ ಮಾಡೋ ಸಿಗುತ್ತೆ, ಈ ಅಷ್ಟೋತ್ತರ ಮಾಡೋ ಸಿಗುತ್ತೆ, ಈ ಕಾಣಿಕೆ ಕೂಡ ಸಿಗುತ್ತೆ ಅಂತ ಹೇಳಿಲ್ಲ. ಹೋಗಿ ಕೇಳ್ಕೊ ನೀನೇ ಧೈರ್ಯವಾಗಿ. ಶ್ರೀರಾಮಕೃಷ್ಣ ಕಳಿಸ್ಬಿಟ್ರು. ನರೇಂದ್ರನಾಥ ಒಂದೊಂದೇ ಮೆಟ್ಟು ನಿಂತ್ಕೊಂಡು ಆ ಭವತಾರಿಣಿ ಹತ್ರ ನಿಂತ್ಕೊಳ್ತಾನೆ. ನಿಂತ್ಕೊಂಡ್ಬಿಟ್ಟು ತಾಯಿನ ನೋಡ್ತಾ ಇದ್ದಾನೆ. ಈ ವಿಜುವಲೈಸಸ್ ಡಿವೈನ್ ನೋಡ್ಬಿಟ್ಟು, ಮಾ ಅಮ್ಮಕ್ಕೆ ತ್ಯಾಗದ ವೈರಾಗ್ಯತೆ ಭಕ್ತಿ ತ್ಯಾಗ ವೈರಾಗ್ಯ ಭಕ್ತಿ ಕೇಳ್ಕೊಂಡು ಏನ್ ಬೇಕು ಕೇಳೋ ಕೊಡ್ತಾರೆ. ಮಾ ಜಗನ್ಮಾತೆ ಇದ್ದಾಳೆ. ಈಗಿನ ಕಾಲದವರಾಗಿದ್ರೆ ಅದನ್ನ ಕಂಪ್ಯೂಟರ್ ಹಾಕ್ಬಿಟ್ಟು PDF ಫೈಲ್ ತಗೊಂಡೋಗ್ಬಿಟ್ಟೆಲ್ಲ ಹೇಳ್ಬೇಕು. ಫಸ್ಟ್ ಫ್ಲೋರ್ ಆಗಿಲ್ಲ ಅದು ಹಾಕೋದು, ಸೆಕೆಂಡ್ ಫ್ಲೋರ್ ಆಗಿಲ್ಲ ಅದು ಹಾಕೋದು, ಥರ್ಡ್ ಫ್ಲೋರ್ ಆಗಿಲ್ಲ, ಎದುರುಗಡೆ ಮನೆ ತಗೊಂಡಿದ್ದಾರೆ, ನಾನು ಸ್ವಲ್ಪ ದೊಡ್ಡದೇ ತಗೊಳಕ್ಕೆ ಹೇಳ್ಬೇಕು. ಬರೀ ವಾಪಸ್ ಬರ್ತಾನೆ ನರೇಂದ್ರನಾಥ. ಇದನ್ನ ಈ ರಾಮಕೃಷ್ಣದ ವಿಶೇಷತೆ ತಿಳ್ಕೊಳಕ್ ಹೇಳ್ತೀನಿ ನಿಮ್ಗೆ. ವಾಪಸ್ ಬರ್ತಾರೆ. ಕೇಳಿದ್ಯಾ ನೀವ್ ಏನೇನ್ ಬೇಕು ಅಂತ ಕೇಳಿದ್ಯಾ? ಬಂಗಾಳಿ ಮಾಕೆ ಚೇಂಜ್ ಕೀ ಬೋಲೆ, ಏನ್ ಹೇಳ್ತಾರೆ ತಾಯಿ, ನೀನೇನ್ ಹೇಳ್ತಾರೆ ತಾಯಿ? ನಾನು ಅಲ್ಲಿ ಹೋಗಿ ನಿಂತ್ಕೊಂಡೆ, ಜಗನ್ಮಾತೆ ಮುಂದೆ ನಿಂತ್ಕೊಂಡ ತಕ್ಷಣ ನನಗೆ ಭಕ್ತಿ ಕೊಡು, ವೈರಾಗ್ಯ ಕೊಡು, ತ್ಯಾಗ ಕೊಡು, ನನ್ನ ಜೀವನ ಇಂಥ ಒಂದು ಅದ್ಭುತವಾದ ಜೀವನವಾಗಲಿ, ಭಕ್ತಿ ಜ್ಞಾನ ವೈರಾಗ್ಯ ಕೊಡು ಅಂತ ಕೇಳ್ತಾರೆ ಶ್ರೀರಾಮಕೃಷ್ಣ. ಅಯ್ಯೋ ಜ್ಞಾಪಿಸ್ಕೊಡು, ನೀನು ಪ್ರೆಸಿಡೆನ್ಸಿ ಕಾಲೇಜಿನ ಸ್ಟೂಡೆಂಟ್, ಈ ಊರು ಜ್ಞಾಪಿಸ್ಕೊಳಕ್ಕಾಗಲ್ಲ. ಜ್ಞಾನ ಭಕ್ತಿ ವೈರಾಗ್ಯ ಹೋಗುತ್ತೆ, ಮತ್ತು ಹೋಗ್ತಾನೆ, ಮತ್ತು ಅದನ್ನೇ ಕೇಳ್ತಾನೆ. ಶ್ರೀರಾಮಕೃಷ್ಣ ಇಲ್ಲಪ್ಪ, ಈಗ ಸ್ವಲ್ಪ ಸೀರಿಯಸ್ ಆಗಿ ಹೋಗ್ಬಿಡ್ತೆ. 3 ಸರಿ ಹೋದಾಗ ಇದನ್ನೇ ಕೇಳ್ಕೊಂಡು, ಇದು ನಿಜವಾದ ಮನುಷ್ಯನಿಗೆ ಬೇಕಾದ ವಸ್ತು, ತ್ಯಾಗ ಭಕ್ತಿ ವೈರಾಗ್ಯ. ಬೇರೆ ಎಲ್ಲ ಏನು ಯೋಚನೆ ಮಾಡಿ, ಕಲ್ಲೊಳಲು ಹುಟ್ಟಿದ ಕ್ರಿಮಿಕೀಟಗಳಿಗೆ ಅಲ್ಲಲ್ಲಿ ಆಹಾರ ನಿಂತವರು ಯಾರು? ಎಲ್ರಿಗೂ ನೋಡ್ಕೊಳ್ತಾರೆ. ಅವ್ರಿಗೆ ಹುಲ್ಲಲೋಚನ ಕಾಗಿ ನೆಲೆಯಾದಿ ಕೇಶವ ಎಲ್ಲರನ್ನೂ ಸಲ್ಲಬಹುದು. ಭಿನ್ನ ಹಾಕಿ ಬಾಯಿ ಇಲ್ಲವೇ ಯಾರಿಗೆ ನೀವು ಕೊಡಲ್ಲ ಹೇಳಿ? ಕೊಟ್ಟು ಅತಿ ಆಸೆ ನಾವೇನು ಮಾಡೋಕ್ಕಾಗಲ್ಲ. ಎಲ್ಲರೂ ನೋಡ್ಕೊಳ್ತಾನೆ. ಬೆಟ್ಟದ ತುದಿಯಲ್ಲಿ ಹುಟ್ಟಿರುವ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀವು ಹೋಗಿ ನೀರಾಗಿ ಬರ್ತೀರಾ? ಇವರೆಲ್ಲ ಪಾವಗಡದವರೆಲ್ಲ ಹೋಗ್ಬಿಟ್ಟು ಬೆಟ್ಟದಲ್ಲಿರೋ ಮರ ಕತ್ತಿಸ್ಕೊಂಡ್ ಬರ್ತಾರೆ ಅಷ್ಟೇ. ಮನೆಗೆ ನೀರ್ ಹಾಕಲ್ಲ. ಎಂಥ ಹಾಡೋದು, ಸಾಮಾಜಿಕ ಆ ಒಂದು ಇದು ಏನಂತಾರೆ ಅವೇರ್ನೆಸ್ ಬರುತ್ತದೆ. ಹುಟ್ಟಿಸಿದ ಸ್ವಾಮಿ ನೋಡ್ಕೊಳ್ತಾರ. ಇದು 3 ಇವತ್ತು ಜ್ಞಾಪಿಸ್ಕೊಳ್ಳಿ. ಜ್ಞಾನ ಭಕ್ತಿ ವೈರಾಗ್ಯ. ನೀವು ಬೇರೆ ಏನು ಕೇಳಿ ಏನು ಕೇಳದೆ ಅದ್ರ ಪಾಡದ ಬರ್ತಿರುತ್ತೆ, ಬರೋದೆಲ್ಲ ಬರ್ತಾ ಇದೆ. ಯಾವ್ದು ಬರೋದು ಬೇಡ ಏನು ಅವನ್ನೆಲ್ಲ ನೋಡ್ಕೊಳ್ತಾನೆ. ಆ ನಂಬಿಕೆ ಧ್ರುವನಿಗಿತ್ತು. ಆ ನಂಬಿಕೆ ನಾವು ಮಕ್ಕಳಿಗೆ ಫಸ್ಟ್ ಫ್ಲೋರ್ ಹೋಗೋಕೆ ಹುಷಾರೋ ಕೆಲಸದೊಂದು ಕರ್ಕೊಂಡು ಹೋಗೋ, ಒಬ್ಬನೇ ಹೋಗ್ತಿದ್ಯೋ ಫಸ್ಟ್ ಫ್ಲೋರ್, ಬೇಡ ಮಗು. ಅವನ ತಾಯಿ ಕಾಡು ಕಳಿಸ್ತಿದ್ದಾಳೆ. ಅದು ಈಗಿನ ಕಾಲದ ಕಾಡಲ್ಲ, ಆಗಿನ ಕಾಲದ ದಟ್ಟಾರಣ್ಯ. ಯಾಕೆ ಅವ್ರು ಕೇಳ್ತಾನೆ, ಜ್ಞಾನ ಕುತ್ಕೋಬೇಕು. ಅಯ್ಯೋ ಅವ್ರನ್ನ ಕೇಳಬೇಡ, ಶ್ರೀಮನ್ ನಾರಾಯಣನ ಕೇಳಬೇಕು. ಎಂತಹ ಅವನಲ್ಲಿ ಮನಸ್ಸಿತ್ತು ನೋಡಿ. ತಾಯಿ ಹೇಳಿದ ಮಾತು ಮೇಲೆ ಎಷ್ಟು ಕಾನ್ಫಿಡೆನ್ಸ್ ಇದೆ. ನಾವು ಎಷ್ಟೇ ಕೇಳ್ತಿರ್ತೀವಿ, ಇಲ್ಲಿಂದ ಬರುತ್ತೆ, ಇಲ್ಲಿಂದ ಎಲ್ಲೂ ಸ್ಟಾಪೇ ಇಲ್ಲ. ಅವ್ನು ಅನ್ಕೊಂಡ್ಬಿಡ್ತಾನೆ,
ಹೌದಾ? ನನಗೆ ಅವನೇನ ನೋಡ್ಕೊಳ್ಳೋದಮ್ಮ? ಹೌದು, ಹೋಗು. ಸುಮತಿ ಹೇಳ್ತಾರೆ ಹೋಗು. ಕಾಡ್ ಕಳಿಸ್ತಿದ್ದಾಳೆ. ಯಾರಿಲ್ಲ, ಹಿಂದಿನ ಮುಂದಿನ, ಇವನ್ನ ನಡ್ಕೊಂಡು ಹೋಗ್ತಾನೆ. ಧ್ಯಾನ ಕೂತ್ಕೊಳ್ತಾನೆ, ಪರಮಾತ್ಮನ ನೆನೀತಾನೆ. ಹೃದಯ ಕಮಲ ಮಧ್ಯದಲ್ಲಿ ನಾರಾಯಣ. ಇದು ಶ್ರೀರಾಮಕೃಷ್ಣರು ನಮ್ಮ ಕಲಿಯುಗದಲ್ಲಿ, ಅದರಲ್ಲೂ 18ನೇ ಶತಮಾನ 19ನೇ ಶತಮಾನದಲ್ಲಿ ಖಂಡಿತ ಈಗಲೂ ಆ ಭಕ್ತಿ, ಆ ಶ್ರದ್ಧೆ, ಆ ವೈರಾಗ್ಯ ಇದ್ದರೆ ನಿಮಗೆ ದೊರಕುತ್ತೆ ಅಂತ ತಿಳಿಸ್ಕೊಟ್ಟಂತಹ ಮಹಾಪುರುಷ. ಜನವರಿ 1ನೇ ತಾರೀಕು ಕಲ್ಪತರುವಾಗಿ ಎಲ್ಲ ಭಕ್ತರಿಗೆ ಹಾಗಂದ್ಬಿಟ್ಟು ನಮಗೆ ಬರೀ ಅದೇ ಬೇಕಾದ್ರೆ ಏನ್ ಬೇಕಾದ್ರೂ ಕೇಳಿಕೊಡ್ತಾರೆ. ಶ್ರೀರಾಮಕೃಷ್ಣ ಸ್ವಾಮಿ ದೇವರಿಗೆ ನೀವು ಇದನ್ನೇ ಕೇಳಿ ಅದನ್ನೇ ಕೇಳಿ ಅಂತ. ಇಟ್ ಶೋಸ್ ಯುವರ್ ಮೆಂಟಲ್ ಮೆಚುರಿಟಿ, ವಾಟ್ ಯು ವಾಂಟ್ ಟು ಆಸ್ಕ್. ಈಗ ಪುಟ್ಟ ಮಗು ಬರುತ್ತೆ, ಏನ್ ಬೇಕು ಅಂದ್ರೆ ಚಾಕ್ಲೇಟ್ ಅಂತ. ಅದೇ ಮಗು ಒಂದು ದೊಡ್ಡ ಆಫೀಸ್ನಲ್ಲಿ ಮ್ಯಾನೇಜರ್ ಆಗಿ, ಡೈರೆಕ್ಟರ್ ಆಗಿ ಮಗು ಚಾಕ್ಲೇಟ್ ತಗೊಂಡ್ರೆ ನೀವು ಅವನು ಕೇಳಲ್ಲ, ನೀವು ಕೊಡಲ್ಲ, ನಗ್ತಾನು ಚಾಕ್ಲೇಟ್ ಕೊಡ್ತಾರೆ. ಬಟ್ ಆ ಚಾಕ್ಲೇಟ್ ಎಷ್ಟು ಹತ್ತಿರ್ತಾವ ಚಿಕ್ಕ ಮಗುವಾಗಿಲ್ಲ. ಸೊ ಮನಸ್ಸು ಪರಿಪಕ್ವವಾದಾಗ ಚಾಕ್ಲೇಟ್ ಬೇಡ, ಬ್ರಹ್ಮನ್ ಕಡೆಗಿನ ಪಾದವನ್ನು ಅಂತ ಆ ಮನಸ್ಸು ಬಂದ್ಬಿಡುತ್ತೆ. ಅಪ್ಪ ನಂಗೆ ಏನು ಬೇಡ, ನಿನ್ನ ಪಾದವನ್ನು ಸಾಕು ಅಂತ ಬರುತ್ತೆ. ಆ ಮನಸ್ಸು ಬರಲಿ. ಶ್ರೀರಾಮಕೃಷ್ಣ ಪರಮಹಂಸರ ಕೃಪೆಯಿಂದ ನಿಮ್ಮೆಲ್ಲರಿಗೂ ಅದು ಬರಲಿ. ಇವತ್ತಿನ ಕಾರ್ಯಕ್ರಮಕ್ಕೆ ವಿಶೇಷವಾದ ಅತಿಥಿಗಳು ಬಂದಿದ್ದಾರೆ.